ಗ್ರಾಮ ಪಂಚಾಯಿತಿ ನೌಕರರ 7ನೇ ರಾಮದುರ್ಗ ತಾಲೂಕಾ ಸಮ್ಮೇಳನ. ಗ್ರಾಮ ಪಂಚಾಯತ್ ನೌಕರರ ಯಾವುದೇ ಸಮಸ್ಯೆಗಳು ಇದ್ದರೆ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಪಂಚಾಯತ್ ನೌಕರರ 7ನೇ ತಾಲೂಕಾ ಸಮ್ಮೇಳನವನ್ನು ಉದ್ಘಾಟಿಸಿ ಶಾಸಕ ಅಶೋಕ್ ಪಟ್ಟಣ ಮಾತನಾಡಿದರು. ಈಗಾಗಲೇ ತಾವು ಹೋರಾಟ ನಡೆಸಿ ಕೆಲವೊಂದು ಬೇಡಿಕೆ ಪಡೆದುಕೊಂಡಿದ್ದೀರಿ. ನಿಮ್ಮ ಇನ್ನುಳಿದ ಬೇಡಿಕೆಗಳ ಬಗ್ಗೆ ನಿಮ್ಮ ಮುಖಂಡರ ಜೊತೆ ಮಾತನಾಡಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು. ಕಡಿಮೆ ವೇತನದಲ್ಲಿ ದುಡಿಯುತ್ತಿರುವ ಪಂಚಾಯತ್ ನೌಕರರಿಗೆ ಇಡೀ ರಾಜ್ಯದಲ್ಲಿ ಸಂಘಟಿಸಿ ನಿರಂತರ ಹೋರಾಟ ಮಾಡಿದ್ದರ ಫಲವಾಗಿ ಇವತ್ತು ಪಂಚಾಯತ್ ನೌಕರರನ್ನು ಕನಿಷ್ಠ ವೇತನ ಕಾಯ್ದೆಯಲ್ಲಿ ಸೇರಿಸಿ ವೇತನ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಮೊದಲು ತೆರಿಗೆ ವಸೂಲಿ ಮಾಡಿ ವೇತನ ಪಡೆಯುತ್ತಿದ್ದೆವು. ಈಗ ಸರ್ಕಾರದ ನಿಧಿಯಿಂದ ವೇತನ ಪಡೆಯುತ್ತಿರುವುದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ. ಇನ್ನು ಪಿಂಚಣಿಗಾಗಿ ನಮ್ಮ ಹೋರಾಟ ನಿರಂತರ ನಡೆಯಬೇಕಾಗಿದೆ. ತಾವೆಲ್ಲರೂ ಈ ಹೋರಾಟಕ್ಕೆ ಸಿದ್ಧರಾಗಬೇಕೆಂದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಜಿಎಂ ಜೈನೆ ಖಾನ್ ಪಂಚಾಯತ್ ನೌಕರರ ಹೋರಾಟವನ್ನು ಸ್ಮರಿಸುತ್ತಾ ಮಾತನಾಡಿದರು. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ತಯಾರಾದರೆ ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರುತ್ತವೆ. ಕಟ್ಟಡ ಕಾರ್ಮಿಕರ ಸಂಘದ ಮುಖಂಡರಾದ ನಾಗಪ್ಪ ಸಂಗೊಳ್ಳಿ ಮಾತನಾಡಿ, ಕೇಂದ್ರ ರಾಜ್ಯ ಸರ್ಕಾರದ ಖಾಸಗೀಕರಣದ ನೀತಿಯಿಂದ ಪಂಚಾಯತ್ ನೌಕರರು ಮುಂದಿನ ಅವಧಿಯಲ್ಲಿ ಕೆಲಸ ಕಳೆದುಕೊಳ್ಳುವ ಭೀತಿ ಇದೆ. ಅದಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಖಾಸಗೀಕರಣದ ನೀತಿಯನ್ನು ವಿರೋಧಿಸಿ ನಾವೆಲ್ಲ ಹೋರಾಟಕ್ಕೆ ತಯಾರಾಗೋಣ ಎಂದರು. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ನೌಕರ ಸಂಘದ ಅಧ್ಯಕ್ಷ ದಿಲೀಪ್ ಬೋವಿ ಹೋರಾಟಕ್ಕೆ ಕರೆ ಕೊಟ್ಟರು. ಕೊನೆಯಲ್ಲಿ ತಾಲೂಕಾ ಸಮಿತಿ ರಚನೆ ಮಾಡಲಾಯಿತು. ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷರಾಗಿ ದಿಲೀಪ್ ಬೋವಿ, ಕಾರ್ಯದರ್ಶಿಯಾಗಿ ಕೇಶವ್ ದಾಸರ್, ಖಜಾಂಚಿಯಾಗಿ ರಮೇಶ್ ತಿಗಡಿ ಇವರ ಜೊತೆ 21 ಜನರ ಕಾರ್ಯಕಾರಿ ಮಂಡಳಿ ಸದಸ್ಯರನ್ನು ಆಯ್ಕೆ ಮಾಡಿ ತಾಲೂಕಾ ಸಮಿತಿ ರಚಿಸಲಾಯಿತು. ಅಂಗನವಾಡಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಮಾಳಶೆಟ್ಟಿ ಪಂಚಾಯತ್ ನೌಕರರ ಸಮ್ಮೇಳನದಲ್ಲಿ ಭಾಗವಹಿಸಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಎಂದು ಶುಭ ಕೋರಿ ಮಾತನಾಡಿದರು. ಕೊನೆಯಲ್ಲಿ ನೂತನವಾಗಿ ಆಯ್ಕೆಯಾದ ಕಾರ್ಯದರ್ಶಿ ಕೇಶವ್ ದಾಸರ್ ವಂದನಾರ್ಪಣೆ ಮಾಡಿದರು. ನಾಗಪ್ಪ ಸಂಗೊಳ್ಳಿ, ದಿಲೀಪ್ ಬೋವಿದೆ ಮತ್ತು ವೇದಿಕೆಯನ್ನು ಕೊಟ್ಟಿದ್ದ ಎಲ್ಲ ಮನೆಯಲ್ಲಿ ಮತ್ತು ಇಲ್ಲಂತಿದ್ದ ಕಾರ್ಮಿಕ ವರ್ಗದವರು ಈ ದಿನ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾವ್ದ್ರ ಬಗ್ಗೆ ಅಂತಂದ್ರೆ ನಿಮಗೆಲ್ಲ ಪಿಂಚಣಿ ಸೌಲಭ್ಯ ನೀಡಬೇಕೆಂದು ಒತ್ತಾಯಿಸಿ 7ನೇ ಸಮ್ಮೇಳನ ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ನಾವು ಸರ್ಕಾರ ಮಟ್ಟದಲ್ಲಿಗೆ ನಿಮ್ಗೆ ಏನೇನು ಬೇಕಾದ ಸೌಲಭ್ಯಗಳು ನಾವು ಜೇನ ಮಾತಾಡಿ ಅವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ನಿಮ್ದು ಏನೇನು ಸೌಲಭ್ಯ ಸಿಗಬೇಕು ಅದನ್ನ ಪ್ರಾಮಾಣಿಕ ಸಿಗಲಿಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೆ ಮೊದಲಿಂದ ಕೂಡ ಜಯಖಾನ್ ಅವರು ಸರ್ಕಾರಿ ನೌಕರ ಹೋರಾಡ್ತಾ ಇದ್ರು. ಮೊದಲಿಂದ ಕೂಡ ವರ್ಷಾತೀತವಾಗಿ ಹೋರಾಡ್ತಾ ಇದ್ದಾರೆ. ಅವರು ನಮ್ದು ಯಾವತ್ತಿನ ದಿನ ಜಯಖಾನ್ ಆಗಲಿ ನಾಗಪ್ಪ ಆಗಲಿ ಸಂಗೊಳ್ಳಿ ಅವರು ಮೊದಲಿಂದ ನಮ್ಮ ತಾಲೂಕಿಗೆ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದೆ ಕೂಡ ನಾವು ಯಾವುದೇ ಅವ್ರ ಕೆಲಸ ಮಾಡಿಕೊಟ್ಟು ಅವ್ರಿಗೆ ನಾವು ಕೈಗೊಂಡು ಪಡಿಸ್ಕೊಂಡು ನಾನು ಸಹಾಯ ಮಾಡ್ಕೊಡ್ತೀನಿ. ಯಾಕೆ ಮಾಡಿದ್ವಿ ನಾವು 15ನೇ ಸ್ವಾತಂತ್ರ್ಯ ದಿನಾಚರಣೆ ಮೊದಲು ನಮ್ಮ ದೇಶವನ್ನ ಟ್ರೆಡಿಷನ್ ಆಗ್ತಿದ್ರು. ನಮ್ಮ ದೇಶವನ್ನ ನಾವು ಬಿಟ್ಕೊಡ್ಲಿ ಅಂತೇಳಿ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ 1947 ನಾವು ಸ್ವಾತಂತ್ರ್ಯವನ್ನು ತಂದುಕೊಡ್ತೀವಿ. ಈಗ 79 ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಹಾಗ ನಾವು ಹೆಂಗ ನೆನಪಿಟ್ಕೊಂಡೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗೆ ನಮ್ಮ ಸಂಘಟನೆ ಹೆಂಗ್ ಹುಟ್ಟಿ ಸಂಘಟನೆ ನಾವು ಏನ್ ಪಡ್ಕೊಂಡಿವಿ ಅನ್ನುವಂತ ನಾವು ಮನುಷ್ಯರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಆದ್ರೆ ನಾವು 1995 ಮೊದಲ ಗುಲ್ಬರ್ಗಾದಾಗ ಮುನ್ಸಿಪಲ್ ಸಂಘದ ಹೋರಾಟ ಮಾಡಿದ್ರು ಎಲ್ಲಿಗೆ ಉಪಾಧಿಗಳು. ಅವಾಗ ರಾಜ್ಯ ಸಮಿತಿಯೊಳಗ ಚರ್ಚೆ ಬಂತು. ಚರ್ಚೆ ಮಾಡಿ ಎಲ್ಲ ಗ್ರಾಮೀಣ ಪ್ರದೇಶದೊಳಗ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾಗ ಅವರಿಗೆ ಸರಿಯಾಗಿ ಯೋಜನೆ ಇಲ್ಲ, ಸರಿಯಾಗಿ ಇಲ್ಲಿ ಇಲ್ಲ, ಯಾವುದು ಸೌಲಭ್ಯ ಅಂತೇಳಿ ಚರ್ಚೆಗಳನ್ನು ಮಾಡಿ ಆ ಹೋರಾಟಗಳ ಭಾಗವಾಗಿ ಗ್ರಾಮ ಪಂಚಾಯತಿ ನೌಕರರಿಗೆ ಸಿಕ್ಕಂತ ಸವಲತ್ತುಗಳಿವೆ. ಯಾವ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಂಡಿವಿ, ಯಾವ ಬೇಡಿಕೆಗಳು ನಮ್ಮ ಇದೇ ಇರುವುದು ಅನ್ನುವಂತ ಲೆಕ್ಕ ಹಾಕುವ. ಯಾವ ಬೇಡಿಕೆಗಳು ಇದೇ ಇಲ್ಲ ಅಂದ್ರೆ ಆ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ
ಆ ಬೇಡಿಕೆಗಳನ್ನು ನಾವು ಪಡ್ಕೊಳ್ಳುವ ಸಲುವಾಗಿ ಮುಂದಿನ ನಮ್ಮ ಗುರಿ ಏನು, ನಮ್ಮ ಮುಂದಿನ ಹೋರಾಟ ಏನು ಅನ್ನುವಂತ ಚರ್ಚೆ ಮಾಡುವಂತಹದ್ದೇ ಸಮ್ಮೇಳನ ಅನ್ನುವಂಥದ್ದು ಇವತ್ತ 3 ವರ್ಷಕ್ಕೊಮ್ಮೆ ಸಮ್ಮೇಳನ ಇದೆ. 1995 ಡಿಸೆಂಬರ್ 24ನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ಹುಟ್ಟು. ಅದಕ್ಕಿಂತ ಮೊದಲು 1985-86ರಲ್ಲಿ ನಮ್ಮ ಸಂಘಟನೆ ಗುಲ್ಬರ್ಗಾದಲ್ಲಿ ಮಾರುತಿ ಮಾನ್ಪಡೆಯವರ ನೇತೃತ್ವದಲ್ಲಿ ಅದರ ಸಂಸ್ಥಾಪಕ ಎನ್.ಕೆ. ಉಪಾಧ್ಯಾಯವರ ಒಂದು ಇದರಲ್ಲಿ ಸಂಘಟನೆಯನ್ನು ಕಟ್ಟಿ ನಿರಂತರವಾದಂತಹ ಹೋರಾಟ ಮಾಡಿದ್ರು. ನಿಮಗೆಲ್ಲ ಗೊತ್ತಿರಬೇಕು, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತ ವಾಟರ್ಮನ್ಗಳಾಗಲಿ, ತೆರಿಗೆ ವಸೂಲಿ ಮಾಡುವಂತ ಬಿಲ್ ಕಲೆಕ್ಟರ್ ಕ್ಲರ್ಕ್ಗಳಾಗಲಿ, ಅಥವಾ ಈ ಬಂದಿರುವಂತ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ಗಳಾಗಲಿ, ಸಿಪಾಯಿಗಳಾಗಲಿ, ಸ್ವಚ್ಛತಾಗಾರರಾಗಲಿ, ಇವರಿಗೆಲ್ಲರಿಗೂ ಮೊದಲು ಏನೇ ಪಗಾರ ಸಿಗ್ತೈತಪ್ಪ ಅಂತಂದ್ರೆ ಎಷ್ಟು ವಸೂಲಿ ಆಗ್ತೈತಿ ಆ ವಸೂಲಿಗಳು ಪಗಾರ ಕೊಡಬೇಕು ಅನ್ನುವಂಥದ್ದು. 1995-96ನೇ ಇಸ್ವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಚಳವಳಿ ಆಗಿದ್ದ ಭಾಗವಾಗಿ ಗೋಲ್ಪಡೆಯವರಿಗಾಗ ಒಂದು ನಿಗದಿತವಾದಂತಹ ಒಂದು ಸಂಬಳ ಫಿಕ್ಸ್. ಇಲ್ಲಾಂದ್ರೆ ಮೊದಲು ಏನಿತ್ತಪ್ಪ ಅಂತಂದ್ರೆ ಗರಿಷ್ಠ ಇಷ್ಟ ಕೊಡ್ಬೇಕು ಅಂತ ಹೇಳಿ ಎಷ್ಟಿಂತಂದ್ರೆ ಮೊದಲು ಪಗಾರ ಅಂದ್ರೆ 500, 600, 700 ಅಂದ್ರೆ ಗುಮಾಸ್ತಂತೆ ಏನಿದ್ರು ಅವ್ರು 700, ಅದರ ಕೈಗಿನವರಿಗೆ 600, ಆಮೇಲೆ ಕಸ ಹೊಡೆದವರಿಗೆ ಸಿಪಾಯಿಗೆ 500, 600, 700 ಗರಿಷ್ಠ ಅಷ್ಟೇ ಕೊಡ್ಬೇಕು. ಅದಕ್ಕಿಂತ ಮೇಲಲ್ಲ. ಅಂದ್ರೆ ಕನಿಷ್ಠ